ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ತನಿಖೆಯ ವೇಳೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿರುವುದು ದೊಡ್ಡ ಬೆಳವಣಿಗೆಯಾಗಿದೆ. ತನಿಖಾ ಅಧಿಕಾರಿಗಳ ಪ್ರಕಾರ ಈ ಪ್ರಕರಣದಲ್ಲಿ ಹಲವು ಸ್ಫೋಟಕ ಅಂಶಗಳು ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಈಗ ಬೆಳಕಿಗೆ ಬಂದಿವೆ. ಪೊಲೀಸರ ಪ್ರಾಥಮಿಕ ವರದಿಯ ಪ್ರಕಾರ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಉದ್ದೇಶ ಕೊಲೆಯನ್ನು ಸಹಜ ಸಾವು ಎಂದು ತೋರಿಸುವುದಾಗಿತ್ತು. ಕೃತಿಕಾ ರೆಡ್ಡಿಗಿದ್ದ ಆರೋಗ್ಯ ಸಮಸ್ಯೆಯನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಮರಣೋತ್ತರ ಪರೀಕ್ಷೆ ನಡೆಯದಂತೆ ಅವನು ನಿಖರ ಪ್ಲಾನ್ ರೂಪಿಸಿದ್ದ. ಇದರ ಮೂಲಕ ಸಾವಿನ ನಿಜವಾದ ಕಾರಣ ಯಾರಿಗೂ ತಿಳಿಯದಂತೆ ಮಾಡಲು ಯತ್ನಿಸಿದ್ದಾನೆ. ತನಿಖೆಯಿಂದ ತಿಳಿದು ಬಂದಂತೆ ಕೃತಿಕಾಗೆ ಅನಸ್ತೇಶಿಯಾ ನೀಡುವ ವೇಳೆ ಅವಳ ದೇಹದ ತೂಕಕ್ಕೆ ಅನುಗುಣವಾಗಿ ಕೇವಲ 7 ರಿಂದ 8 ml ನೀಡಬೇಕಾಗಿದ್ದರೆ ಆರೋಪಿಯು 15 ml ಅನಸ್ತೇಶಿಯಾ ಇಂಜೆಕ್ಷನ್ ನೀಡಿದ್ದಾನೆ. ಈ ಅತಿಯಾದ ಪ್ರಮಾಣವೇ ಆಕೆಯ ಸಾವಿಗೆ ಕಾರಣವಾಗಿದೆ ಎಂದು ವೈಜ್ಞಾನಿಕ ಸಾಕ್ಷಿಗಳು ದೃಢಪಡಿಸಿವೆ. ಪೊಲೀಸರು ಆರೋಪಿಯ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡಿದ್ದು ಅದರಲ್ಲಿ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಎಂಬ ಸಂದೇಶ ಪತ್ತೆಯಾಗಿದೆ. ಅಂದ್ರೆ ನಾನು ಕೃತಿಕಾಳನ್ನ ಸಾಯಿಸಿದೆ ಎಂಬ ಸಂದೇಶ ಅಲ್ಲಿ ಪತ್ತೆಯಾಗಿದೆ. ತನಿಖೆಯಲ್ಲಿ ಮಹೇಂದ್ರ ರೆಡ್ಡಿಯು ಹೆಂಡತಿ ಸಾಯಬೇಕು, ಆದರೆ ತಾನು ಕೆಟ್ಟವನಾಗಬಾರದು, ಆಸ್ತಿಯೂ ಕಳೆದುಕೊಳ್ಳಬಾರದು ಎಂಬ ಪ್ಲಾನ್ ಮಾಡಿಕೊಂಡಿದ್ದಾನೆ ಎಂದು ಬಹಿರಂಗವಾಗಿದೆ. ಅವನು ಪ್ರೊಪೋಫೋಲ್ ಔಷಧ ಖರೀದಿ ಮಾಡಿದ ದಾಖಲೆಗಳು, ಇಂಜೆಕ್ಷನ್ ಕ್ಯಾನ್ ಮತ್ತು ಮೃತದೇಹದಲ್ಲಿ ಪತ್ತೆಯಾದ ಅರವಳಿಕೆ ಗುರುತುಗಳು ಆಲ್ ಕಂಬೈನ್ ಟು ಕನ್ಫರ್ಮ್ ದ ಮರ್ಡರ್. ಜೊತೆಗೆ ಕೊಲೆ ಬಗ್ಗೆ ಓರ್ವರೊಂದಿಗೆ ಚಾಟ್ ಮಾಡಿದ ದಾಖಲೆಗಳು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಎಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಡಾಕ್ಟರ್ ಮಹೇಂದ್ರ ರೆಡ್ಡಿಯ ವಿರುದ್ಧ ಪೂರ್ವ ನಿಯೋಜಿತ ಕೊಲೆ ಆರೋಪವನ್ನ ದೃಢಪಡಿಸಿದ್ದಾರೆ. ಪ್ರಕರಣ ಇನ್ನು ತನಿಖೆಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿವರಗಳು ಬಹಿರಂಗವಾಗುವ ನಿರೀಕ್ಷೆ ಇದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.